ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಎಜುಕೇಟೆಡ್ ಮನು. ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇದೀವಿ. ಸೊ ಹೊಸ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಅನೌನ್ಸ್ ಆಗಿದ್ದಾರೆ. ಸೊ ಏನು ಈಗ ಗೊತ್ತಲ್ಲ, ಬಿಜೆಪಿ 3ನೇ ಬಾರಿ ಅಂದ್ರೆ ನರೇಂದ್ರ ಮೋದಿ ಅವರು 3ನೇ ಬಾರಿ ಪ್ರಧಾನಿ ಆಗಿದ್ದಾರೆ. ಸೊ ಏನು 2014 ಅಲ್ಲಿ 2019 ಅಲ್ಲಿ ಆಗಿದ್ರು. ಸೊ ಅದೇ ರೀತಿ ಆಗಿದೆ ಇದರಲ್ಲಿ ಸೀನು. ಸೊ ಇಲ್ಲ, ಈ ಸರಿ ತುಂಬಾ ಡಿಫ್ರೆಂಟ್ ಆಗಿದೆ. ಏನಂದ್ರೆ 2014 ಮತ್ತೆ 2019 ಅಲ್ಲಿ ಬಿಜೆಪಿ ಸಿಂಗಲ್ ಪಕ್ಷನೇ ಮೆಜಾರಿಟಿ ತಂದಿತ್ತು. ಆದ್ರೆ ಈ ಸಲ ಸಿಂಗಲ್ ಪಕ್ಷ ಮೆಜಾರಿಟಿ ಬಂದಿಲ್ಲ. ಸೊ ಏನಂದ್ರೆ ಇಂಡಿಯಾ ನ್ಯಾಷನಲ್ ಡೆಮೊಕ್ರೆಟಿಕ್ ಅಲೈನ್ಸ್ ಎಲ್ಲ ಸೇರಿ ಮಿತ್ರ ಪಕ್ಷಗಳ ಒಕ್ಕೂಟದಿಂದ 290+ ಮೆಜಾರಿಟಿ ಬಂದಿದೆ. ಸೊ ಏನ್ ಮ್ಯಾಜಿಕ್ ನಂಬರ್ 272 ಇದೆಯಲ್ಲ, ಅದು ಬಿಜೆಪಿ ಕೈ ಆಗಿಲ್ಲ. 240 ಬಂದಿದೆ ಬಿಜೆಪಿ. ಸೊ ಅದ್ರ ಮೂಲಕ ಮಿತ್ರ ಪಕ್ಷಗಳಿಂದ ಮೆಜಾರಿಟಿ ಬಂದಿರೋದ್ರಿಂದ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಎಲ್ಲ ಅನೌನ್ಸ್ ಆಗಿದೆ. ಸೊ ಏನು ಬಿಹಾರ್ನ ಜೆಡಿಯು, ಆಂಧ್ರಪ್ರದೇಶನ ಟಿಡಿಪಿ ಪಕ್ಷ ಕಾಂಟ್ರಿಬ್ಯೂಷನ್ ಇಂದ ಆಗಿದೆ. ಸೊ ನೋಡೋಣ ಬನ್ನಿ ಕ್ಯಾಬಿನೆಟ್ ಏನಂತ. ಮೇನ್ ಏನ್ ಕ್ಯಾಬಿನೆಟ್ ಇದೆಯಲ್ಲ ಅದು ಅಷ್ಟು ಬಿಜೆಪಿ ತಾನಿಗೆ ಇಟ್ಕೊಂಡು, ಮಿಕ್ಕಿದ್ದೆಲ್ಲ ಕ್ಯಾಬಿನೆಟ್ ಪೋಸ್ಟ್ ನ ಮಿತ್ರ ಪಕ್ಷಗಳಂದ್ರೆ ಎಲ್ಲ ಸಪೋರ್ಟರ್ ಪಕ್ಷಗಳಿಗೆಲ್ಲ ಹಂಚಿದ್ದಾರೆ. ಸೊ ಏನಂತ ನೋಡೋಣ ಬನ್ನಿ ಅದನ್ನ. ಸೊ ಫಸ್ಟ್ ಆಸ್ ಬಿಫೋರ್ ಸೇಮ್ ಗವರ್ಮೆಂಟ್ ಅಲ್ಲಿ ಏನಿತ್ತು ಆ ಪೋಸ್ಟ್ ಮೇನ್ ಬಿಜೆಪಿ ಇಟ್ಕೊಂಡಿದ್ರಲ್ಲ ಅದು ಸೇಮ್ ಕಂಟಿನ್ಯೂ ಮಾಡಿದ್ದಾರೆ. ಕಂಟಿನ್ಯೂಡ್ ಯಾವ್ದಾದ್ರು ಅಂದ್ರೆ ಹೇಳ್ತೀನಿ ಕೇಳಿಗ. ರಾಜನಾಥ್ ಸಿಂಗ್ ರಕ್ಷಣಾ ಅಂದ್ರೆ ಮಿನಿಸ್ಟ್ರಿ ಆಫ್ ಡಿಫೆನ್ಸ್. ಆಮೇಲೆ ಅಮಿತ್ ಶಾ ಗೃಹ ಸಹಕಾರ ಅಂದ್ರೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಂಡ್ ಮಿನಿಸ್ಟ್ರಿ ಆಫ್ ಕೋಆಪರೇಷನ್. ನಿತಿನ್ ಗಡ್ಕರಿ ರಸ್ತೆ ಸಾರಿಗೆ ಹೆದ್ದಾರಿ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಅಂಡ್ ಹೈವೇಸ್. ಜೆಪಿ ನಡ್ಡಾ ಜಗತ್ ಪ್ರಕಾಶ್ ನಡ್ಡಾ ಅವರಿಗೆ ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಅಂದ್ರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ. ನೆಕ್ಸ್ಟ್ ಶಿವರಾಜ್ ಚೌಹಾಣ್ ಅವರು ಕೃಷಿ ರೈತ ಕಲ್ಯಾಣ ಅಂದ್ರೆ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಅಂಡ್ ಫಾರ್ಮರ್ಸ್ ವೆಲ್ಫೇರ್. ನೆಕ್ಸ್ಟ್ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಹಣಕಾಸು ಸಚಿವೆ ಅಂದ್ರೆ ಮಿನಿಸ್ಟ್ರಿ ಆಫ್ ಫೈನಾನ್ಸ್. ಎಸ್ ಜೈಶಂಕರ್ ಸುಬ್ರಹ್ಮಣ್ಯಂ ಜೈಶಂಕರ್ ಅವರು ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅಂದ್ರೆ ವಿದೇಶಾಂಗ ಮತ್ತು ವ್ಯವಹಾರ. ನೆಕ್ಸ್ಟ್ ಮನೋಹರ್ ಲಾಲ್ ಖಟ್ಟರ್ ಅವರು ಇಂಧನ ವಸತಿ ನಗರಾಭಿವೃದ್ಧಿ ಅಂದ್ರೆ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ಸ್. ಮತ್ತೆ ನಮ್ಮ HD ಕುಮಾರಸ್ವಾಮಿ ಅವರಿಗೆ ಉಕ್ಕು ಮತ್ತು ಬೃಹತ್ ಕೈಗಾರಿಕೆ ಅಂದ್ರೆ ಮಿನಿಸ್ಟ್ರಿ ಆಫ್ ಹೆವಿ ಇಂಡಸ್ಟ್ರೀಸ್ ಅಂಡ್ ಮಿನಿಸ್ಟ್ರಿ ಆಫ್ ಸ್ಟೀಲ್. ಪಿಯೂಷ್ ಗೋಯಲ್ ಅವರು ವಾಣಿಜ್ಯ ಹಾಗೂ ಕೈಗಾರಿಕೆ ಅಂದ್ರೆ ಏನು ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ. ಧರ್ಮೇಂದ್ರ ಪ್ರಧಾನ್ ಅವರು ಎಜುಕೇಶನ್ ಶಿಕ್ಷಣ ಸಚಿವರು ಮಿನಿಸ್ಟ್ರಿ ಆಫ್ ಎಜುಕೇಶನ್. ಆಮೇಲೆ ಶ್ರೀ ಜಿತನ್ ರಾಮ್ ಮಂಜಿ ಅವರಿಗೆ ಮಿನಿಸ್ಟ್ರಿ ಆಫ್ ಮೈಕ್ರೋ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಅಂದ್ರೆ ಸಣ್ಣ ಹಾಗೂ ಮಾಧ್ಯಮ ಕೈಗಾರಿಕೆ. ರಾಜೀವ್ ರಂಜನ್ ಸಿಂಗ್ ಅವರಿಗೆ ಪಂಚಾಯತ್ ರಾಜ್ ಮತ್ತು ಮೀನುಗಾರಿಕೆ ಅಂದ್ರೆ ಮಿನಿಸ್ಟ್ರಿ ಆಫ್ ಪಂಚಾಯತ್ ರಾಜ್ ಅಂಡ್ ಮಿನಿಸ್ಟ್ರಿ ಆಫ್ ಫಿಶರೀಸ್, ಅನಿಮಲ್ ಹಸ್ಬೆಂಡ್ರಿ ಅಂಡ್ ಡೈರಿ. ಆಮೇಲೆ ಸರ್ಬಾನಂದ ಸೋನಾವಾಲ್ ಅವರಿಗೆ ಬಂದರು, ಹಡಗು ಮತ್ತು ಜಲಮಾರ್ಗಗಳು ಅಂದ್ರೆ ಏನು ಮಿನಿಸ್ಟ್ರಿ ಆಫ್ ಪೋರ್ಟ್ಸ್, ಶಿಪ್ಪಿಂಗ್ ಅಂಡ್ ವಾಟರ್ ವೇಸ್. ಡಾಕ್ಟರ್ ವೀರೇಂದ್ರ ಕುಮಾರ್ ಅವರಿಗೆ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ಸಾಮಾಜಿಕ ನ್ಯಾಯ ಹಾಗೂ ಸಬಲೀಕರಣ. ಯಾರು ಡಾಕ್ಟರ್ ವೀರೇಂದ್ರ ಕುಮಾರ್ ಅವರಿಗೆ. ಶ್ರೀ ಕೆ ರಾಮಮೋಹನ್ ನಾಯ್ಡು ಅವರಿಗೆ ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್ ಅಂದ್ರೆ ನಾಗರಿಕ ವಿಮಾನಯಾನ. ಪ್ರಹ್ಲಾದ್ ಜೋಶಿ ಅವರಿಗೆ ಆಹಾರ, ನಾಗರಿಕ ಸರಬರಾಜು, ಗ್ರಾಹಕ ವ್ಯವಹಾರ ಅಂದ್ರೆ ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್, ಫುಡ್ ಅಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಅಂಡ್ ಆಲ್ಸೋ ಮಿನಿಸ್ಟ್ರಿ ಆಫ್ ನ್ಯೂ ಅಂಡ್ ರಿನ್ಯೂವೇಬಲ್ ಎನರ್ಜಿ. ಮತ್ತೆ ಜೋಯಲ್ ಓರಾಮ್ ಅವರಿಗೆ ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್ ಅಂದ್ರೆ ಆದಿವಾಸಿ ಕಲ್ಯಾಣ. ನೆಕ್ಸ್ಟ್ ಗಿರಿರಾಜ್ ಸಿಂಗ್ ಅವರಿಗೆ ಜವಳಿ ಅಂದ್ರೆ ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್ಸ್. ಅಶ್ವಿನಿ ವೈಷ್ಣವ್ ಅವರಿಗೆ ರೈಲ್ವೆ, ವಾರ್ತಾ ಪ್ರಸಾರ ಮತ್ತು ಮಾಹಿತಿ ತಂತ್ರಜ್ಞಾನ ಅಂದ್ರೆ ಮಿನಿಸ್ಟ್ರಿ ಆಫ್ ರೈಲ್ವೇಸ್, ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ಅಂಡ್ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ. ಶ್ರೀ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರಿಗೆ ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಶನ್ ಅಂಡ್ ಮಿನಿಸ್ಟ್ರಿ ಆಫ್ ಡೆವಲಪ್ಮೆಂಟ್ ಆಫ್ ನಾರ್ತ್ ಈಸ್ಟ್ ರೀಜನ್ ಅಂದ್ರೆ ಇದು ದೂರಸಂಪರ್ಕ ಮತ್ತು ಸಚಿವಾಲಯ. ಭೂಪೇಂದ್ರ ಯಾದವ್ ಅವರಿಗೆ ಅರಣ್ಯ, ಪರಿಸರ ಮತ್ತು ಹವಾಮಾನ ಅಂದ್ರೆ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್, ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್. ಗಜೇಂದ್ರ ಸಿಂಗ್ ಶೇಖಾವತ್ ಅವರಿಗೆ ಸಂಸ್ಕೃತಿ, ಪ್ರವಾಸೋದ್ಯಮ ಅಂದ್ರೆ ಮಿನಿಸ್ಟ್ರಿ ಆಫ್ ಕಲ್ಚರ್ ಅಂಡ್ ಮಿನಿಸ್ಟ್ರಿ ಆಫ್ ಟೂರಿಸಂ. ಶ್ರೀಮತಿ ಅನ್ನಪೂರ್ಣ ದೇವಿ ಅವರಿಗೆ ಮಿನಿಸ್ಟ್ರಿ ಆಫ್ ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ. ಕಿರಣ್ ರಿಜಿಜು ಅವರಿಗೆ ಸಂಸದೀಯ ವ್ಯವಹಾರ, ಅಲ್ಪಸಂಖ್ಯಾತ ಅಂದ್ರೆ ಮಿನಿಸ್ಟ್ರಿ ಆಫ್ ಪಾರ್ಲಿಮೆಂಟರಿ ಅಫೇರ್ಸ್ ಅಂಡ್ ಮಿನಿಸ್ಟ್ರಿ ಆಫ್ ಮೈನಾರಿಟೀಸ್. ಶ್ರೀ ಹರ್ದೀಪ್ ಸಿಂಗ್ ಅವರಿಗೆ ಪೆಟ್ರೋಲಿಯಂ, ನೈಸರ್ಗಿಕ ಅನಿಲ ಅಂದ್ರೆ ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ಅಂಡ್ ನ್ಯಾಚುರಲ್ ಗ್ಯಾಸ್. ಶ್ರೀ ಮನ್ಸುಖಿ ಮಾಂಡವೀಯ ಅವರಿಗೆ ಕಾರ್ಮಿಕ ಕಲ್ಯಾಣ ಮತ್ತು ಕ್ರೀಡೆ ಯೋಜನಾ ಅಂದ್ರೆ ಮಿನಿಸ್ಟ್ರಿ ಆಫ್ ಲೇಬರ್ ಅಂಡ್ ಎಂಪ್ಲಾಯ್ಮೆಂಟ್, ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಅಂಡ್ ಸ್ಪೋರ್ಟ್ಸ್. ಶ್ರೀ ಜಿ ಕಿಶನ್ ರೆಡ್ಡಿ ಅವರಿಗೆ ಮಿನಿಸ್ಟ್ರಿ ಆಫ್ ಕೋಲ್ ಅಂಡ್ ಮಿನಿಸ್ಟ್ರಿ ಆಫ್ ಮೈನ್ಸ್ ಅಂದ್ರೆ ಕಲ್ಲಿದ್ದಲು ಮತ್ತು ಗಣಿ. ಚಿರಾಗ್ ಪಾಸ್ವಾನ್ ಅವರಿಗೆ ಆಹಾರ ಸಂಸ್ಕರಣಾ ಕೈಗಾರಿಕೆ ಅಂದ್ರೆ
ಮಿನಿಸ್ಟ್ರಿ ಆಫ್ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್. ಲಾಸ್ಟ್ಗೆ CR ಪಾಟೀಲ್ ಅವರಿಗೆ ಜಲಶಕ್ತಿ ಅಂದ್ರೆ ಮಿನಿಸ್ಟ್ರಿ ಆಫ್ ಜಲಶಕ್ತಿ. ಸೊ ಇವರೆಲ್ಲ ಏನು ಸೆಂಟ್ರಲ್ ಯೂನಿಯನ್ ಕ್ಯಾಬಿನೆಟ್. ಈ ನೆಕ್ಸ್ಟ್ ಏನು ಸ್ಟೇಟ್ ಕ್ಯಾಬಿನೆಟ್ ಎಲ್ಲ ಇದ್ದಾರೆ, ಸಹಾಯಕ ಸಚಿವರು ಅವರೆಲ್ಲ ನೆಕ್ಸ್ಟ್ ಬರ್ತಾರೆ. ಸೊ ಈಗೇನು ಮೇನ್ ಕ್ಯಾಬಿನೆಟ್ ಡಿಸ್ಕಸ್ ಮಾಡೋದಲ್ಲ. ಸೊ ಈ ಎಲ್ಲ ಮೆಂಬರ್ಸ್ ಬಂದ್ಬಿಟ್ಟು ಏನು ಮಿತ್ರ ಪಕ್ಷಗಳು ಮತ್ತು ಬಿಜೆಪಿ ಎಲ್ಲ ಸೇರಿ ಖಾತೆಗಳನ್ನ ಹಂಚಿದ್ದಾರೆ. ಸೊ ಇವರೆಲ್ಲ ಇನ್ 5 years ಮಿನಿಸ್ಟರ್ ಆಗಿರ್ತಾರೆ. ಸೊ ಇವತ್ತಿಗೆ ಸಾಕು ಯಾರು ಅಂತ ನೋಡಿದ್ವಲ್ಲ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ರಿಗೂ ರಾಧೆ ರಾಧೆ.